ನಿಮ್ಮ ಪಾತ್ರದ ಬಗ್ಗೆ ನೀವು ಎಲ್ಲ ಅವ್ರು ಹೇಳಿದ ಡೈರೆಕ್ಟರ್ ಹೇಳಿದೆಲ್ಲ ಹಂಗೆ ಒಪ್ಕೊಂಡ್ರ? ಹೇಳ್ದಂಗೆ ಒಪ್ಕೊಂಡ್ರಿ ಅಂತ? ಹೌದು ಸರ್, ನಾನು ಮೊದಲನೇ ಸಿನಿಮಾದಿಂದ ಇಲ್ಲಿವರೆಗೂ ಅದೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅದೇ ನನ್ನ ಯಶಸ್ಸಿಗೆ ಕಾರಣ ಅಂತ ನಾನು ಅಂದ್ಕೊಳ್ತೀನಿ. ನಿರ್ದೇಶಕರು ಏನು ಹೇಳ್ತಾರೋ ಅದನ್ನ ಗೆರೆ ನಾನು ಯಾವತ್ತೂ ದಾಟಿಲ್ಲ, ದಾಟೋದು ಇಲ್ಲ ಸರ್. ಅದು ನನ್ನ ನಂಬಿಕೆ. ಹೇಳಿ ಸರ್. ಹೀಗೆ ಕೇಳೋದಕ್ಕೆ ಬೇರೆ ಏನೋ ಹಿನ್ನೆಲೆ ಇದೆ, ಅದು ನಿಮ್ಗೆ ಅರ್ಥ ಆಗಿರ್ಬೇಕು. ಅರ್ಥ ನಾನು ತುಂಬಾ ಬ್ರಿಲಿಯಂಟ್ ಅಂತ ಅನಿಸ್ತು ಸರ್ ನನಗದು ಸನ್ನಿವೇಶ. ಹೌದು, ಯಾಕಂದ್ರೆ ಬೇರೇನೋ ತರ ಹೇಳಿ ಅದನ್ನ ತುಂಬಾ ಕ್ಲೀಶೆ ಆದಂತ ಒಂದು ಸಿಚುವೇಶನ್ ಅದು. ಅಂದ್ರೆ ಒಬ್ಬ ಕ್ರೂರತ್ವ ಇರುವಂತ ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನ ಹೇಗೆಲ್ಲ ಹೀಯಾಳಿಸ್ಬೋದು ಅದನ್ನ ಬೇರೆ ತರ ಇದುವರೆಗೂ ನಾವು ಸಿನಿಮಾಗಳಲ್ಲಿ ನೋಡ್ಕೊಂಡು ಬಂದಿದ್ವಿ. ಆದ್ರೆ ಅಷ್ಟು ಸೂಕ್ಷ್ಮವಾಗಿ ಹೆಣ್ತನನ್ನ ಪ್ರಶ್ನೆ ಮಾಡುವಂತ, ಆಕೆಯನ್ನು ಅವಮಾನಿಸುವಂತ ಒಂದು ಬ್ರಿಲಿಯಂಟ್ ಸೀನ್ ಆಗಿ ನನ್ಗೆ ಅದು ಕಾಣ್ತು. ಅಂದ್ರೆ ಆ ಎರಡು ವರ್ಗಗಳು ಹೆಂಗ್ ನೋಡ್ಕೊಳ್ತಾ ಇದ್ವು ಆಗಿನ ಕಾಲದಲ್ಲಿ ಅಂತ ಅದನ್ನ ತುಂಬಾ ಬ್ರಿಲಿಯಂಟ್ ಆಗಿ ಸೀನ್ ನ ಬರ್ಕೊಂಡು ಬಂದ್ರು ನಿರ್ದೇಶಕರು ಅಂತ ನನ್ಗನ್ಸ್ತು. ಒಬ್ಬ ಕಲಾವಿದೆಯಾಗಿ ನಮಗ್ ತುಂಬಾ ಚಾಲೆಂಜಿಂಗ್ ಅನಿಸ್ತು. ಆ ಚಾಲೆಂಜಿಂಗ್ ನ ನಾವು ತುಂಬಾ ಪ್ರೀತಿಯಿಂದ ತಗೊಂಡ್ವಿ. ತೆರೆ ಮೇಲೆ ಎಲ್ಲರೂ ಹೇಳ್ತಿದ್ದಾರೆ ಆ ಸೀನ್ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ. ಆ ಕ್ರೆಡಿಟ್ ನಿರ್ದೇಶಕರಿಗೆ ಸೇರ್ಬೇಕು, ರೈಟರ್ಗೆ ಸೇರ್ಬೇಕು ಸರ್. ಜಡೇಶ್